ಒಂದು ಪುಣ್ಯ ಭೂಮಿ. ಇಲ್ಲಿ ಕಟ್ಟಿರುವ ಗುಡಿ ಗೋಪುರಗಳಿಗೆ ಲೆಕ್ಕವೇ ಇಲ್ಲ. ಭಗವಂತ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ನೆಲೆ ನಿಂತು ತನ್ನನ್ನು ನಂಬಿ ಬರುವ ಭಕ್ತರನ್ನ ಉದ್ಧರಿಸ್ತಾನೆ ಅನ್ನೋದಕ್ಕೆ ಸಾಕ್ಷಿ ಪರಮೇಶ್ವರನ ಈ ದೇವಾಲಯ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಅಣ್ಣಿಗೇರಿಯ ಅಮೃತೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ ಪಡೆದುಕೊಂಡು ಬರೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಜೀವಮಾನದಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ವಿಶ್ವೇಶ್ವರನನ್ನ ದರ್ಶನ ಮಾಡಿಕೊಂಡು ಬರಬೇಕು ಎಂದು ಹೇಳಲಾಗುತ್ತೆ. ಎಲ್ಲ ಜನರಿಗೂ ಕಾಶಿಗೆ ಹೋಗೋಕ್ಕೆ ಆಗಲ್ಲ. ಅಂಥವರು ಈ ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದು ಗರ್ಭಗುಡಿಯೊಳಗೆ ವಿರಾಜಮಾನನಾದ ಜಗದೀಶ್ವರನನ್ನ ನೋಡಿದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಬರುತ್ತೆ ಎಂದು ಹೇಳಲಾಗುತ್ತೆ. ಅಲ್ಲದೆ ಇಲ್ಲಿಗೆ ಬಂದು ಮಹೇಶ್ವರನಿಗೆ ಬುತ್ತಿ ಪೂಜೆಯನ್ನ ಮಾಡಿಸೋದ್ರಿಂದ ನಾವು ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯವೆಲ್ಲ ಸಿದ್ಧಿಯಾಗುತ್ತೆ ಅನ್ನೋದು ಇಲ್ಲಿ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಇಲ್ಲಿನ ಅಮೃತೇಶ್ವರ ದೇವರು ಸ್ವಯಂಭೂವಾಗಿದ್ದು ಈ ಕ್ಷೇತ್ರದಲ್ಲಿ ಈಶ್ವರ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. 4 ಯೋಜನಾ ವಿಸ್ತೀರ್ಣವಾದ ಈ ಕ್ಷೇತ್ರದಲ್ಲಿ ಈಶ್ವರನು ಲಿಂಗರೂಪಿಯಾಗಿ ಭೂಗರ್ಭದಲ್ಲಿ ಹುದುಗಿಕೊಂಡಿದ್ದನು. ಆ ಸಮಯದಲ್ಲಿ 5 ಕಾಮಧೇನುಗಳು ಬಂದು ಭಕ್ತಿಯಿಂದ ಈ ಶಿವಲಿಂಗಕ್ಕೆ ಹಾಲೆರೆಯುತ್ತಿದ್ದವು. ಸಾವಿರಾರು ವರ್ಷಗಳ ಬಳಿಕ ಹುತ್ತ ಕರಗಿ ಶಿವಲಿಂಗವು ಭೂಮಿ ಮೇಲೆ ಎದ್ದು ಬಂದಿತು. ನಂತರ ಬ್ರಹ್ಮದೇವನು ಸಮಸ್ತ ದೇವತೆಗಳನ್ನ ಕರೆದುಕೊಂಡು ಬಂದು ವಿಧಿಯುಕ್ತವಾಗಿ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದನು ಎಂದು ಇಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ. ಈ ಸಮಸ್ತ ಲೋಕದೊಡೆಯನನ್ನ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತ ವಾರಾಧನಂ ಎಂದು ಶಿವ ಮಾನಸ ಪೂಜಾ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಜಗದೀಶ್ವರನ ಜೊತೆ ಪಾರ್ವತೀ ದೇವಿ, ಗಣಪತಿ ಮತ್ತು ನಂದಿ ಕೂಡ ನೆಲೆಸಿದ್ದಾರೆ. ಆದಿಶಕ್ತಿಯು ಕಿವಿಯಲ್ಲಿ ಕುಂಡಲ, ಕೊರಳಲ್ಲಿ ಏಕವಳಿ ಸರ, ಕಾಲಲ್ಲಿ ಗೆಜ್ಜೆಗಳನ್ನ ಹಾಕೊಂಡು ಸರ್ವಾಲಂಕಾರ ಭೂಷಿತೆಯಾಗಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದಾಳೆ. ಇಲ್ಲಿನ ಮಹಾದ್ವಾರದ ಬಳಿ ಉಸಲು ಕಂಬವಿದೆ. ಉಸಲು ಸಿಕ್ಕಿ ಹಾಕಿಕೊಂಡವರು ಈ ಕಂಬಕ್ಕೆ 5 ಸಲ ಪ್ರದಕ್ಷಿಣೆ ಹಾಕಿದ್ರೆ ಈ ರೋಗ ವಾಸಿಯಾಗುತ್ತೆ ಎನ್ನುವುದು ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. ಇನ್ನು ಈ ದೇವಸ್ಥಾನವು ಸಾಕಷ್ಟು ಜನರನ್ನ ಆಕರ್ಷಿಸಲು ಕಾರಣ ಇಲ್ಲಿರುವ ಕಲಾ ಕೆತ್ತನೆಗಳು. ಈ ದೇಗುಲವನ್ನ ದಕ್ಷಿಣಾಭಿಮುಖವಾಗಿ ನಿರ್ಮಿಸಲಾಗಿದ್ದು ಇಲ್ಲಿನ ಕಟ್ಟಡವು ಕಲ್ಯಾಣ ಚಾಲುಕ್ಯರ ವಾಸ್ತು ಪದ್ಧತಿಯನ್ನ ಹೋಲುತ್ತೆ. ಸುಮಾರು 10ನೇ ಶತಮಾನದಲ್ಲಿ ನಿರ್ಮಿಸಿದ ದೇವಾಲಯ ಇದಾಗಿದ್ದು ದೇವಾಲಯವು ವಿಶಾಲವಾದ ಮುಖ ಮಂಟಪವನ್ನ ಹೊಂದಿದೆ. ಇಲ್ಲಿನ ಗೋಡೆಗಳ ಮೇಲೆ ಶಿವನ 11 ವಿವಿಧ ಭಂಗಿಯ ಮೂರ್ತಿಗಳನ್ನ ಕೆತ್ತಲಾಗಿದ್ದು ನಮ್ಮ ರಾಜ್ಯದ ಲಾಂಛನವಾದ ಗಂಡ ಬೇರುಂಡ ಪಕ್ಷಿಯನ್ನ ಕೂಡ ಇಲ್ಲಿನ ಕಂಬಗಳ ಮೇಲೆ ಕೆತ್ತಲಾಗಿದೆ. ಇಲ್ಲಿಗೆ ಬಂದರೆ ನಮ್ಮ ಪೂರ್ವಜರ ಅದ್ಭುತ ಶಿಲ್ಪಕಲಾ ಕೆತ್ತನೆಗಳನ್ನ ನಾವೊಮ್ಮೆ ಕಣ್ತುಂಬಿಕೊಳ್ಳಬಹುದಾಗಿದೆ. ಇಷ್ಟು ಮಾತ್ರವಲ್ಲ, ಇಲ್ಲಿನ ಮುಖ ಮಂಟಪದ ಪೂರ್ವದ್ವಾರದ ಆಗ್ನೇಯ ಮೂಲೆಯಲ್ಲಿ ಅಶ್ವತ್ಥ ಕಟ್ಟೆ ಇದ್ದು ಇಲ್ಲಿ ಅರಳಿ ಮರ ಮತ್ತು ಬೇವಿನ ಮರ ಕೂಡಿ ಬೆಳೆದಿರೋದು ವಿಶೇಷವಾಗಿದೆ. ಹೀಗಾಗಿ ಅಮಾವಾಸ್ಯೆ ಮತ್ತು ಸೋಮವಾರದಂದು ಮಹಿಳೆಯರು ಬಂದು ಇಲ್ಲಿನ ಅರಳಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಋತುಚಕ್ರ ಸಮಸ್ಯೆ, ಸಂತಾನ ಸಮಸ್ಯೆ ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಈ ದೇವಾಲಯದಲ್ಲಿ ನಿತ್ಯ ಜ್ಯೋತಿಯನ್ನ ಉರಿಸಲಾಗ್ತಾ ಇದ್ದು ಮಹಾಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮಹಾದೇವನಿಗೆ ಕ್ಷೀರಾಭಿಷೇಕ, ಜಲಾಭಿಷೇಕ, ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆಗಳನ್ನ ಮಾಡ್ತಾ ಇದ್ದು ಬೆಳ್ಳಿಯ ಕವಚ ತೊಟ್ಟ ಸ್ವಾಮಿಯನ್ನ ನೋಡ್ತಾ ಇದ್ರೆ ಮನಸ್ಸು ಭಗವಂತನ ದಿವ್ಯ ಚರಣಗಳಲ್ಲಿ ತಲ್ಲೀನವಾಗೋದಂತೂ ಸತ್ಯ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಕುಂಕುಮಾರ್ಚನೆ, ಅಲಂಕಾರ ಪೂಜೆ, ಬುತ್ತಿ ಸೇವೆ, ಹಣ್ಣು ಕಾಯಿ ಸೇವೆಯನ್ನ ಮಾಡಿಸಬಹುದಾಗಿದೆ. ಪರಮೇಶ್ವರನ ಈ ಪುಣ್ಯತಮವಾದ ಕ್ಷೇತ್ರವು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಎಂಬಲ್ಲಿದೆ. ಈ ದೇವಸ್ಥಾನವು ರಾಜಧಾನಿ ಬೆಂಗಳೂರಿನಿಂದ 405 ಕಿಲೋಮೀಟರ್, ಗದಗದಿಂದ 23 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 37 ಕಿಲೋಮೀಟರ್, ಧಾರವಾಡದಿಂದ 54 ಕಿಲೋಮೀಟರ್, ಶಿವಮೊಗ್ಗದಿಂದ 231 ಕಿಲೋಮೀಟರ್ ದೂರವಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇವನನ್ನ ದರ್ಶನ ಮಾಡಿ ಪುನೀತರಾಗಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು.